ಈಶಾನ್ಯ ಭಾರತದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಭೂ ಕುಸಿತಗಳು ಕೂಡ ಅಲ್ಲೆಲ್ಲ ಆಗ್ತಾ ಇದೆ. 2 ದಿನಗಳಲ್ಲಿ 32 ಸಾವಾಗಿರೋದು. ಈಶಾನ್ಯ ಭಾರತದಲ್ಲಿ ಭಾರೀ ಮಳೆ ಆಗ್ತಾ ಇರೋದ್ರಿಂದ ಅವಾಂತರಗಳು, ಸಾವು ನೋವುಗಳು ಹೆಚ್ಚಾಗ್ತಾ ಇವೆ. 883 ಮನೆಗಳಿಗೆ ಹಾನಿಯುಂಟಾಗಿದೆ. ಸಿಕ್ಕಿಂ, ಮಣಿಪುರದಲ್ಲಿ ಭೂ ಕುಸಿತ ಆಗಿದೆ, ಅಪಾರ ಹಾನಿಯಾಗಿದೆ. ಇನ್ನು ಅಸ್ಸಾಂನಲ್ಲಿ ನದಿಗಳು ಉಕ್ಕಿ ಹರಿತಾ ಇವೆ. ಬ್ರಹ್ಮಪುತ್ರ ನದಿ ಭರ್ತಿಯಾಗಿದ್ದು ಉಕ್ಕಿ ಹರಿತಾ ಇದೆ. ಉತ್ತರ ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ತೀಸ್ತಾ ನದಿಯು ಆರ್ಭಟಿಸ್ತಾ ಇದೆ. ನಿರಂತರ ಮಳೆಯಿಂದಾಗಿ ನದಿಗಳು ತುಂಬಿ ಹರಿತಾ ಇವೆ. ಸಿಕ್ಕಿಂನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಭೂಕುಸಿತಗಳು ಅಲ್ಲೆಲ್ಲ ಆಗ್ತಾ ಇರೋದ್ರಿಂದ ಸಂಚಾರ ಬಂದ್ ಆಗಿದೆ. ಸಿಕ್ಕಿಂನ ವಿವಿಧೆಡೆ ಸಿಲುಕೊಂಡಿರುವಂತಹ 1500 ಪ್ರವಾಸಿಗರನ್ನು ಅವ್ರನ್ನ ರಕ್ಷಣೆ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ಬಟ್ ಪದೇ ಪದೇ ಗುಡ್ಡ ಕುಸಿತ ಆಗ್ತಾ ಇದೆ, ಮಣ್ಣು ಕುಸಿತ ಆಗ್ತಾ ಇದೆ, ಮತ್ತೆ ಮಳೆ ನಿರಂತರವಾಗಿ ಬರ್ತಾ ಇರೋದ್ರಿಂದ ಈ ರಕ್ಷಣಾ ಕಾರ್ಯಾಚರಣೆಗೆ ಇವೆಲ್ಲವೂ ಕೂಡ ಅಡ್ಡಿ ಆಗ್ಬಿಟ್ಟಿದೆ. ತೀಸ್ತಾ ನದಿ ಮಟ್ಟವೂ ಏರಿಕೆ ಆಗ್ತಾ ಇದೆ. ಹೀಗಾಗಿ ಇವೆಲ್ಲವೂ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ, ಅಡಚಣೆ ಆಗ್ತಾ ಇದೆ. ನೋಡ್ತಾ ಇದ್ದೀರಾ ನೀವು ಆ ದೃಶ್ಯಗಳನ್ನ. ಅವರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಎಷ್ಟೇ ಸಾಹಸ ಪಟ್ಟರು ಕೂಡ ಆಗ್ತಾ ಇಲ್ಲ. ಕಾರಣ ಮಳೆ ಬಿಡುವು ಕೊಡ್ತಾ ಇಲ್ಲ. ನದಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ತೀಸ್ತಾ ನದಿ ಮಟ್ಟ ಗಮನಿಸ್ತಾ ಇದ್ದೀರಾ, ಪ್ರವಾಹದ ರೂಪದಲ್ಲಿ ನದಿ ಉಕ್ಕಿ ಹರಿತಾ ಇದೆ. सिक्किम टूरिज्म डिपार्टमेंट से और हम लोग जो वो एक्सीडेंट जो मिसिंग हुआ था टूरिस्ट लोग वो रेस्क्यू के लिए जा रहा था. रोड भी यहाँ पे बंद है. जो ये जगह है लोकेशन इसको ब्लैंक होला बोलते हैं जो लोकल पीपल से जानने में. तो आगे भी ये जो ठेंग बोलता है यहाँ से आपका 7-8 किलोमीटर है. वहाँ पर भी पूरा रोड ही वो स्लाइड होके गया है. तो वो भी टाइम लगेगा. आज शायद ये नहीं खुलेगा सही. तो आज वहाँ रेस्क्यू हो पाएगा? आज जो वहाँ पे टीम है वो लोग रेस्क्यू कर रहा है. वो SSDA में और एनडीआरएफ के साथ और हमारा टूरिज्म डिपार्टमेंट और टीम मिलके वो लोग रेस्क्यू कर रहे हैं. और हम लोग जो बैकअप में था जो हमारा टीम था शायद आज हम लोग नहीं पहुंच पाएंगे. आज टाइम लगेगा ये रोड खोलने में. कितनी जगह ऐसा लैंडस्लाइड हुआ? यहाँ से बड़ा बड़ा जो है वो तो 2-3 जगह है और छोटा छोटा तो बहुत ही है. तो रेस्क्यू में तो बहुत प्रॉब्लम होगा. प्रॉब्लम तो होगा क्योंकि इक्विपमेंट आधा ऊपर है आधा इधर है. तो जो भी है उसके यूटिलाइज करके वो लोग रेस्क्यू तक